ಇನ್ನು ಖರ್ಗೆ ಗುಡುಗಿನ ಬೆನ್ನಲ್ಲೇ ಕೈ ನಾಯಕರೆಲ್ಲ ಫುಲ್ ಗಪ್ಚುಪ್ಪಾಗಿದ್ದಾರೆ. ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದ ನಾಯಕರು ಸೈಲೆಂಟ್ ಆಗಿದ್ದಾರೆ. ಜೊತೆಗೆ ಪರಮೇಶ್ವರ್ ಮೌನ ವಹಿಸ್ತಾ ಇದ್ದಾರೆ. ಖರ್ಗೆ ಖಡಕ್ ವಾರ್ನಿಂಗ್ ಬೆನ್ನಲ್ಲೇ ಏನು ಹೇಳಿದ್ರು? ರ್ಯಾಲಿಯನ್ನ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವತ್ತು ರಾತ್ರಿ ನಿಧನ ಆದಮೇಲೆ ವರ್ಕಿಂಗ್ ಕಮಿಟಿ ಸಭೆ ಆಗಿತ್ತು. ಅಷ್ಟರಲ್ಲಿ ಮಾರನೇ ದಿವಸ ರ್ಯಾಲಿ ಇತ್ತು. ಆ ರ್ಯಾಲಿಯನ್ನು ಪೋಸ್ಟ್ಪೋನ್ ಮಾಡಿ ಈಗ ಮತ್ತೆ ಅದನ್ನು ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಿದರು. ಅದನ್ನು ನಾಳೆ 21ನೇ ತಾರೀಕು ಆಯೋಜನೆ ಮಾಡಿದ್ದಾರೆ. ಬೃಹತ್ ರ್ಯಾಲಿ ಇದು. ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗವಹಿಸ್ತಾ ಇದ್ದಾರೆ. ಇಡೀ ವರ್ಕಿಂಗ್ ಕಮಿಟಿ ಭಾಗವಹಿಸುತ್ತೆ. ಹಾಗಾಗಿ ನಾವೆಲ್ಲ ಇವತ್ತು ನಾಳೆ ಎಲ್ಲ ನಾವಲ್ಲಿ ತಲುಪ್ತೇವೆ. ಬಹಳ ಪ್ರಾಮುಖ್ಯವಾದ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜಕೀಯ ಇತಿಹಾಸದಲ್ಲಿ ಸರ್, ಕಾಂಗ್ರೆಸ್ಸಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ಪ್ರತಿ ಸರಿ ಹೇಳ್ತೀರಿ ಸರ್. ಆದರೆ ನೀವು ಸತ್ಯವಾದಂಥ ವಿಚಾರವನ್ನು ಹೇಳಿದರೆ ಬಾಯಿ ಮುಚ್ಕೊಂಡಿರಿ ಅಂತ ಎಐಸಿಸಿ ಅಧ್ಯಕ್ಷ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ಮಾಡ್ತೇವೆ ಸರ್. ಕಾಂಗ್ರೆಸ್ಸಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ಪ್ರತಿ ಸರಿ ಹೇಳ್ತೀರಿ ಸರ್. ಆದರೆ ನೀವು ಸತ್ಯವಾದಂಥ ವಿಚಾರವನ್ನು ಹೇಳಿದರೆ ಬಾಯಿ ಮುಚ್ಕೊಂಡಿರಿ ಅಂತ ಎಐಸಿಸಿ ಅಧ್ಯಕ್ಷ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನೀವೆಲ್ಲ ಕೆಲಸ ಮಾಡಿ ಅಂತೇಳಿ. ನಾವು ಮಾಡ್ತೇವೆ.